25 ಎಕರೆ ಜಮೀನಿಗಾಗಿ 6 ಜನರ ಹತ್ಯೆ ಮಾಡಲಾಗಿದೆ ಎಂದು ಎಸ್ಪಿ ಲಕ್ಷ್ಮಣ್ ನಿಂಬರ್ಗೆ ಹೇಳಿದ್ರು. ವಿಜಯಪುರ ಜಿಲ್ಲೆಯ ಚಡ್ಚಣ ತಾಲೂಕಿನ ಗೋವಿಂದಪುರಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಜಮೀನಿನಲ್ಲಿ 8 ಜನರು ಕೆಲಸ ಮಾಡುವಾಗ ಏಕಾಏಕಿ ಬೈಕ್ಗಳಲ್ಲಿ 28 ಜನರು ಆಗಮಿಸಿ ಮಚ್ಚು ಹಾಗೂ ಆಯುಧದಿಂದ ಹಲ್ಲೆಗೈದು ಕೊಲೆ ಮಾಡಿದ್ದಾರೆ. ಇದರಲ್ಲಿ 6 ಜನರು ಸ್ಥಳದಲ್ಲೇ ಅಸುನೀಗಿದ್ದಾರೆ. ಇಬ್ಬರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಮೇಲ್ನೋಟಕ್ಕೆ ಯಾವುದೇ ತರಹದ ಫೈರಿಂಗ್ ಆಗಿಲ್ಲ, ಆದರೆ ಪೋಸ್ಟ್ ಮಾರ್ಟಂ ರಿಪೋರ್ಟ್ ಬಳಿಕ ಮಾಹಿತಿ ಸಿಗಲಿದೆ. ಅಲ್ಲದೆ ಆರೋಪಿಗಳ ಬಂಧನಕ್ಕೆ ಬಲೆ ಬೀಸಲಾಗಿದೆ ಎಂದರು. ಚಡಚಣ ಪೊಲೀಸ್ ಠಾಣಾ ವ್ಯಾಪ್ತಿಯ ಗೋವಿಂದಪುರ ಗ್ರಾಮದಲ್ಲಿ ಅರೌಂಡ್ 2:30 ಓ ಕ್ಲಾಕಿಗೆ ಹೊಲದಲ್ಲಿ ಕೆಲಸ ಮಾಡ್ತಾ ಇರುವಂತ ಒಟ್ಟು 8 ಅಥವಾ 8ಕ್ಕಿಂತ ಹೆಚ್ಚು ಜನ ಕೆಲಸ ಮಾಡ್ತಾ ಇದ್ರು. ಅದರಲ್ಲಿ ಸುಮಾರು 28 ಜನ, ಈಗ ಕಂಪ್ಲೇಂಟ್ ಅಲ್ಲಿ ಅವರು 28 ಜನ ಬೈಕ್ಗಳಲ್ಲಿ ಬಂದುಬಿಟ್ಟು ಒಟ್ಟು 6 ಜನನ ಇಲ್ಲಿ ಮರ್ಡರ್ ಮಾಡಿದ್ದಾರೆ. ಇನ್ನಿಬ್ರು ಇಂಜೂರ್ಡ್ ಇದ್ದಾರೆ. ಅವರನ್ನ ಈಗಾಗಲೇ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದೀವಿ. ಈ ಘಟನೆಯ ಹಿನ್ನೆಲೆಯನ್ನು ನಾವು ಚೆಕ್ ಮಾಡಿದಾಗ ಈ ಏನಿದು ಲ್ಯಾಂಡು ಸುಮಾರು 25 ಎಕರೆ ಲ್ಯಾಂಡ್ ಇದೆ, ಅದರದ್ದು ಒರಿಜಿನಲ್ ಓನರು ತೇಲಿ ಅಂತಂತೇಳಿ ಫ್ಯಾಮಿಲಿ. ಅವರು ಮುಂಚೆ ಇಲ್ಲೇ ನೀವರ್ಗಿ ಊರಲ್ಲಿ ಇದ್ದರು. ಈಗೇನು ಸಸ್ಪೆಕ್ಟೆಡ್ ಅಕ್ಯೂಸ್ಡ್ ಏನಿದ್ದಾರೆ ಕಂಪ್ಲೇಂಟಲ್ಲಿ, ದಟ್ ಈಸ್ ಕಲ್ಲನಗೌಡ ಪಾಟೀಲ್ ಮತ್ತು ಅವರ ಫ್ಯಾಮಿಲಿ ಮೆಂಬರ್ಸ್ ಏನಿದ್ದಾರೆ, 2015ರಲ್ಲಿ ಈ ಏನು ಒಂದು ಕಲ್ಲನಗೌಡ ಪಾಟೀಲ್ರ ಕಡೆ ಇರುವಂಥ ಹುಡುಗ ಶಿವಾನಂದ್ ಅನ್ನೋನು ತೇಲಿ ಫ್ಯಾಮಿಲಿ ಕಡೆ ಹುಡುಗಿಯನ್ನು ಮದುವೆ ಆಗಿರ್ತಾನೆ. ಸೊ ಮದುವೆಯಾಗಿ ಮಕ್ಕಳಿಗೆ ಎಲ್ಲರೂ ಇರ್ತಾರೆ. ಬಟ್ 2015ರಲ್ಲಿ ಆ ಶಿವಾನಂದ್ ಅನ್ನುವಂಥ ಹುಡುಗನ ಟ್ರ್ಯಾಕ್ಟರ್ನ ಹಾಯಿಸಿ ಕೊಲೆ ಮಾಡಿರ್ತಾರೆ. ಆ ಕೊಲೆ ಕೇಸಲ್ಲಿ ಒಟ್ಟು 4 ಜನ ಆರೋಪಿತರು ಈಗಾಗಲೇ ಜೈಲು ಶಿಕ್ಷೆ ಆಗಿದೆ. ಮತ್ತು 2024ರಲ್ಲಿ ಅವರು ಕೋರ್ಟಿಂದ ರಿಲೀಸ್ ಆಗಿದ್ದಾರೆ. ಸೊ ಅದು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟಿಗೆ ಹೋಗಿ ರಿಲೀಸ್ ಆಗಿದ್ದಾರೆ. ತದನಂತರ ತೇಲಿ 2015ರ ಘಟನೆ ನಂತರ ಇದೇನು ಒರಿಜಿನಲ್ ಓನರ್ ತೇಲಿ ಫ್ಯಾಮಿಲಿ ಇತ್ತು, ಅವರು ಇಲ್ಲಿ ಉಳುಮೆ ಆಗಲಿ ಅಥವಾ ಏನೂ ಮಾಡಿಲ್ಲ. ಪೂರ್ತಿ ಇದು ಸುಮಾರು ಟೋಟಲ್ 30 ಎಕರೆ ಇದೆ, 5 ಎಕರೆ ಖರೀದಿ ಮಾಡಿಲ್ಲ, ಹಾಗೆ ಬಿಟ್ಟಿದ್ದಾರೆ. ಸೊ ಇದು ಪೂರ್ತಿ ಪಾಡು ಬಿದ್ದಿದೆ. ಅಂದರೆ ಯಾವುದೇ ರೀತಿಯಂಥ ಉಳುಮೆ ನಡೆದಿಲ್ಲ ಸುಮಾರು 10-12 ವರ್ಷದಿಂದ, ಕೊಲೆ ಆದಾಗಿಂದ 2015ರಲ್ಲಿ. ಇತ್ತೀಚೆಗೆ ಕಳೆದ 6 ತಿಂಗಳ ಮುಂಚೆ ಈ ಏನು ತೇಲಿ ಫ್ಯಾಮಿಲಿ ಇದೆ, ಇದನ್ನು ಯಾರೂ ಕೂಡ ತೊಗೊಳ್ತಾ ಇರಲಿಲ್ಲ. ಮತ್ತು ಯಾರೇ ತೊಗೊಳಕ್ಕೆ ಬಂದ್ರೂ ಕೂಡ ಈ ಕಲ್ಲನಗೌಡ ಪಾಟೀಲ್ ಫ್ಯಾಮಿಲಿ ಏನಿತ್ತು ಅದಕ್ಕೆ ಅಬ್ಜೆಕ್ಟ್ ಮಾಡ್ತಿದ್ರು. ಒಂದು 6 ತಿಂಗಳು ಮುಂಚೆ, ಅಂದಾಜು 6 ತಿಂಗಳು ಮುಂಚೆ ಈ ಚಡಚಣ ಪಟ್ಟಣದ ನಿರಾಳೆ ಫ್ಯಾಮಿಲಿ ಈ ಹೊಲವನ್ನು ಖರೀದಿ ಮಾಡ್ತಾರೆ 25 ಎಕರೆ. ಸುಮಾರು 20 ದಿನಗಳ ನಂತರ ಇಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ಬೆಳೆದಿರುವಂಥ ಗಿಡ ಕಂಟಿಗಳನ್ನು ಕ್ಲೀನ್ ಮಾಡೋದು, ಅದನ್ನೆಲ್ಲ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇವರಿಬ್ಬರ ಮಧ್ಯೆ ಏನು ಕಲ್ಲನಗೌಡ ಪಾಟೀಲ್ ಆ್ಯಂಡ್ ಫ್ಯಾಮಿಲಿ ಮತ್ತು ನಿರಾಳೆ ಫ್ಯಾಮಿಲಿ ಮಧ್ಯೆ ಕಳೆದ 1 ತಿಂಗಳ ನಂತರ ಈ ಖರೀದಿ ಮಾಡ್ಬೇಕಾದ್ರೂ ತೊಗೊಳ್ಬೇಡಿ ಅಂತಂತ ಹೇಳಿರೋ ಒಂದು ಮಾಹಿತಿನೂ ಕೂಡ ಇದೆ. ಮತ್ತು ಈ ಕ್ಲೀನ್ ಮಾಡ್ಬೇಕಾದ್ರೂ ಕೂಡ ಕುಂತು ಮಾತಾಡುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ. ಬಟ್ ಇದು ಯಾವಾಗ ಸಕ್ಸಸ್ ಆಗಲಿಲ್ಲ. ಇವತ್ತು ಮೋಸ್ಟ್ ಪ್ರಾಬಬ್ಲಿ ಅವರು ಹೊಲದಲ್ಲಿ ಕೆಲಸ ಮಾಡ್ತಾ ಇರೋದನ್ನು ನೋಡಿಬಿಟ್ಟು ಸೊ ಬೈಕಲ್ಲಿ ಕರ್ಕೊಂಡು ಬಂದುಬಿಟ್ಟು ಇವತ್ತು ಒಟ್ಟು 6 ಜನರನ್ನು ಇಲ್ಲಿ ಮರ್ಡರ್ ಮಾಡಿದ್ದಾರೆ. ಅದರಲ್ಲಿ ದುಂಡಪ್ಪ ನಿರಾಳೆ, ಚಂದ್ರಕಾಂತ್ ನಿರಾಳೆ, ಶಿವಪುತ್ರ ನಿರಾಳೆ, ಶಿವಪುತ್ರ ಮಕ್ಕಳಾದಂಥ ರಾಹುಲ್ ಸಮರ್ಥ, ಒಟ್ಟು 5 ಜನ ಒಂದೇ ಕುಟುಂಬದವರು. ಮತ್ತು ಶಬ್ಬೀರ್ ಅತ್ತಾರ್ ಅನ್ನುವಂಥ ಒಬ್ಬ ವ್ಯಕ್ತಿ ಕೂಡ, ಆತನು ಕೂಡ ಚಡ್ಚಣ ಪಟ್ಟಣದವನು. ಮೋಸ್ಟ್ ಪ್ರಾಬಬ್ಲಿ ಅವನು ಇಲ್ಲಿ ಕಟ್ಟಿಗೆ ಕಡಿದಿದ್ದನ್ನು ತೊಗೊಳಕ್ಕೆ ಬಂದಿರ್ಬೋದು. ಸೊ ಇವರು 6 ಜನ ಹೊಡೆದು ಹಾಕಿದ್ದಾರೆ. ಇದ್ದಂಥ JCB ಡ್ರೈವರು ಮತ್ತು ಇನ್ನೊಬ್ಬ ವ್ಯಕ್ತಿ ಅವ್ರಿಗೆ ಇಂಜೂರ್ಡ್ ಆಗಿದೆ. ದೇ ಆರ್ ಫೈನು. ಸೊ ಈಗಾಗಲೇ ಬಾಡಿಗಳನ್ನು ವಿಜಯಪುರ ಸಿಟಿಯಲ್ಲಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಲಾಗಿದೆ. FIR ಕೂಡ ಪ್ರಕರಣ ದಾಖಲಾಗ್ತಾ ಇದೆ. ಏನು ತಂಡಗಳನ್ನು ಈಗಾಗಲೇ ರಚನೆ ಮಾಡಲಾಗಿದೆ. ಆದಷ್ಟು ಬೇಗ ಆರೋಪಿತರು ಯಾರು ಅನ್ನೋದನ್ನು ಪತ್ತೆ ಮಾಡುತ್ತೆ. ಈಗಾಗಲೇ ಸೋಕೋ ಮತ್ತು ಫಿಂಗರ್ ಪ್ರಿಂಟ್ ಟೀಮ್ಗಳು ಬಂದು ಕೂಡ ಅವರ ಕೆಲಸ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅದೇ ಮಾಡ್ತೀವಿ. ಈಗ ಸೂಪರ್ಫಿಷಿಯಲಿ ನಾವು ಇಂಜುರೀಸ್ಗಳನ್ನ ನೋಡಿದಾಗ ಮೋಸ್ಟ್ ಪ್ರಾಬಬ್ಲಿ ಇದು ಹರಿತವಾದಂಥ ಕೊಯ್ತಾ ತೊಗೊಂಡು ಕುತ್ತಿಗೆ ಭಾಗಕ್ಕೆ ಹೊಡೆದಿರೋದು ಕಂಡು ಬರ್ತಾ ಇದೆ. ನೇಚರ್ ಆಫ್ ಇಂಜುರೀಸು ಕೂಡ ಬಾಡೀಸ್ಗಳ ಮೇಲೆ ಅದೇ ರೀತಿ ಇದೆ. ಫೈರಿಂಗ್ ಆಗಿರೋದು ಬಿಟ್ಟಿರೋದು ನಮಗೆ ಪೋಸ್ಟ್ ಮಾರ್ಟಮ್ದಲ್ಲೇ ಕನ್ಫರ್ಮ್ ಆಗುತ್ತೆ. ಮೇಲ್ಗಡೆ ಯಾವುದೂ ಕಂಡು ಬಂದಿಲ್ಲ. 2 ಕುಟುಂಬಗಳು ಬಂದು ಚಡ್ಚಣ ಪೊಲೀಸ್ ಎನ್ಕ್ವೈರಿ ಮಾಡುತ್ತೆ. ಬಂದಿದ್ರು ಬಿಟ್ಟಿದ್ರು ಅನ್ನೋದನ್ನ ಗೊತ್ತಿಲ್ಲ. ವಿಲ್ ಸಿ ಇಟ್. ವಾಟ್ ಇಸ್ ಸರ್, ಈಗ ಪಾಟೀಲ್ ಫ್ಯಾಮಿಲಿ ಮತ್ತು ತೇಲಿ ಫ್ಯಾಮಿಲಿ ಕೂಡ ಪರಿಚಿತರೇ ಇದ್ದಾರೆ. ನಿರಾಳೆ ಫ್ಯಾಮಿಲಿ ಆಗಿರ್ಬೋದು ಮತ್ತು ಈಗೇನು ಅಕ್ಯೂಸ್ಡ್ ಫ್ಯಾಮಿಲಿ ಇದೆ ಅವರು ಕೂಡ ಪರಿಚಿತರೇ ಇದ್ದಾರೆ, ಒಬ್ರಿಗೊಬ್ರು ಪರಿಚಯನೇ ಇದ್ದಾರೆ. ಮೋಸ್ಟ್ ಪ್ರಾಬಬ್ಲಿ ತೇಲಿ ಫ್ಯಾಮಿಲಿ ನೇರವಾಗಿ ತೊಗೊಂಡ್ರೆ ಕೊಡಲ್ಲ ಅನ್ನೋದು ಒಂದಿರ್ಬೋದು. ಮತ್ತು ತೇಲಿ ಕುಟುಂಬದ ಒಂದು ಮಹಿಳೆಯೂ ಕೂಡ ಈಗ ಅವ್ರ ಮನೆಯಲ್ಲೇ ಇದ್ದಾರಲ್ಲ. ಸೊ ಹಾಗಾಗಿ ಈ ಹೊಲವನ್ನು ಅವರೇ ತೊಗೋಬೇಕು ಅನ್ನೋದೊಂದು ಉದ್ದೇಶ ಇರ್ಬೋದು. ಬಟ್ ಲೆಟ್ ಅಸ್ ಸಿ. ಇನ್ವೆಸ್ಟಿಗೇಷನ್ ಇನ್ನೂ ಮುಗಿದಿಲ್ಲ, ಇವಾಗ ಸ್ಟಾರ್ಟ್ ಆಗಿದೆ. ಇನ್ವೆಸ್ಟಿಗೇಷನ್ ಹ್ಯಾಸ್ ಟು ರಿವೀಲ್ ಮೋರ್ ಥಿಂಗ್ಸ್. ಥ್ಯಾಂಕ್ ಯು. ಆ ರೀತಿ ಆಗಿತ್ತು ಅಂತಂದರೆ ಖಂಡಿತವಾಗಿ ನಾವು ಕ್ರಮ ತಗೋತೀವಿ. ಇಫ್ ಏನಾದರೂ ಇದರಲ್ಲಿ ಪೊಲೀಸ್ ಮಾಹಿತಿ ಬಂದು ಅಥವಾ ಪೊಲೀಸರ ನೆಗ್ಲಿಜೆನ್ಸ್ ಇದ್ದರೆ 100% ಅದನ್ನು ಕ್ರಮವನ್ನು ತಗೊಳುತ್ತೆ. ದೇರ್ ಇಸ್ ನೋ ಡೌಟ್ ಇನ್ ಇಟ್. ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು.
ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ. ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ, ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ, ಸೈನಿಕ್ ಸ್ಕೂಲ್, ಫಸ್ಟ್ ಗೇಟ್, ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.